ಇವತ್ತು ಕೇಂದ್ರ ಸಚಿವರು ಬಂದಿದ್ರು, ರೈತರು ವಿರೋಧವಾಗಿರುವಂಥ ರೈತರ ಜೊತೆ ಮಾತುಕತೆ ಆಡಿ ಹೊರಟಿದ್ರು. ಸಿಎಂ ಬರಲಿಲ್ಲ ಸಿಕ್ಕಿ ಅಂತ ಹೇಳಿದ್ದಾರೆ. ನೀವು ಕೂಡ ಅವ್ರಿಗೆ ಘೋಷಣೆ ಕಳಿಸಿದ್ರು. ಸಿಎಂ ಪರವಾಗಿ ಯಾರು ಇವತ್ತು ಸಿಎಂ ಪ್ರತಿನಿಧಿಗಳು ನಾವು ಅವರ ಪ್ರತಿನಿಧಿ ಇದು ಮಾಡ್ತಾ ಇದ್ದಾರೆ, ಅವರ ಶಿಷ್ಯರೇ, ಅವ್ರಿಗೆ ಬೇಕಾದಂಥವ್ರೆ, ಅವ್ರ ಪಾರ್ಟಿಯವರೇ ನಾವಿಲ್ಲಿದ್ದೀವಿ. ನಮಗೆ ಉತ್ತರ ಕೊಡೋಕೆ ನೀನು ತಾಕತ್ತಿಲ್ದಿರ ಪಲಾಯನ ಇದೆ ಇವತ್ತು. ಇನ್ನು ಸಿಎಂ ಬಂದಿದ್ರೆ ನೀನೇನು ಉತ್ತರ ಕೊಡ್ತಿದ್ದೆ? ಹಲೋ ಬ್ರದರ್ ನಮ್ಗೆ ಓಡೋಗ್ಬಿಡ್ತಿದ್ದೆ ಅಷ್ಟೇ. ನೀನು ಇದು ನಡೆದಿದೆ ಸುಮಾರು ಸಾರಿ. ನೀವೇನು ಮಾಡ್ತೀರಿ? ನಾವು ಧರ್ಮಸ್ಥಳಕ್ಕೆ ಕರೆದಾಗ ಹಂಗೇನೆ ಹಲೋ ಬ್ರದರ್ ಅಂದ್ಬಿಟ್ರಿ ನೀವು. ಈ ಥರ ಹಲೋ ಬ್ರದರ್ ಅಂತ ಅಂದ್ಬಿಟ್ಟು ಪಲಾಯನ ಮಾಡ್ತೀರಿ. ಇವತ್ತು ಅವ್ರ ಕಾರ್ಯಕರ್ತರುಗಳಿಗೆ ನೀವು ಇದನ್ನ ಮಾಡಲ್ಲ, ನಾವು ಭಾಳ ಗೌರವಯುತವಾಗಿ ಎಲ್ಲರೂ ಕೇಳ್ಕೊಂಡ್ವಿ, ಕುಮಾರಣ್ಣ ಅವರೇ ಬನ್ನಿ, ಎರಡು ಮಾತನ್ನ ನಮ್ಮ ರೈತರ ಜೊತೆ ಆಡಿ ನೀವು ಹೋಗಿ, ನಾವು ಇಲ್ಲಿ ಯಾರು ಹೊಡೆದಾಟಕ್ಕೆ ನಿಂತಿಲ್ಲ, ಎಲ್ಲ ನಾವು ನಿಮ್ಮ ರೈತರೇ, ಇಲ್ಲಿ ನಾವು ಅವ್ರನ್ನ ಗೆಲ್ಸ್ಕೊಳ್ತದ್ದು, ನಮ್ಮನ್ನ ಅವ್ರನ್ನ ಗೆಲ್ಸ್ಕೊಳ್ತಂಥ ಜನ ತುಂಬ ಇದ್ರು ಇಲ್ಲಿ. ಅವ್ರ ಮುಖ್ಯಮಂತ್ರಿ ಮಾಡಿದಂಥ ಜನನು ತುಂಬ ಇದ್ರು ಇಲ್ಲಿ. ಅವರೇ ಕರೆದ್ರು, ಎದ್ರುಕೊಂಡು ಪಲಾಯನ ಮಾಡಿದ್ರಿ. ಅವನಿಗೆ ಹೇಳಿ ಮಂಜು ಮಾತು ಕೇಳ್ಕೊಂಡು ನೀವು ಓಡೋದ್ರಿ. ನಿಮ್ಗೆ ಯಾರು ಏನು ಹೊಡೆಯಕ್ಕೆ ಕಲಿಕೊಂಡಿದ್ವಾ? ದೊಣ್ಣೆ ಇಕ್ಕೊಂಡಿದ್ವಾ? ರೌಡಿಸಮ್ ಮಾಡ್ತಾ ಇದ್ವಾ? ತಾವು ಇಲ್ದಾರ ಮಾತುಗಳನ್ನೆಲ್ಲ ಯಾಕೆ ಮಾತಾಡ್ಬಿಟ್ಟು ಪಲಾಯನ ಆಗ್ತೀರಿ? ದಯವಿಟ್ಟು ಇದ್ದು ನೀವು ನಿಮ್ಮ ರೈತರು ಸ್ವಾಮಿ, ನಿಮ್ಮ ರೈತರ ಜೊತೆ ನಿಂತು ಎರಡು ಮಾತು ಮಾತಾಡೋದಕ್ಕೇನಿತ್ತು? ನಾವು ಶಾಂತಿಯುತವಾಗಿ ಕೇಳಿದ್ದೀವಿ, ಬನ್ನಿ ಸ್ವಾಮಿ ನಮ್ಮ ಜೊತೆ ಎರಡು ಮಾತಾಡಿ. ರೆಡ್ ಝೋನ್ ನೀವು ಮಾಡಿದ್ವಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಕೇಳೋಣ ಅಂತಂದ್ರೆ ಅದಕ್ಕೆ ನೀವು ಇಲ್ಲ ಪಾಲನೆ ಆದ್ರಿ ಇವತ್ತು. ಹಾಗಾಗಿ ನಾಳೆ 4ನೇ ತಾರೀಕು ಸನ್ಮಾನ್ಯ ಬಾಲಣ್ಣ ಅವರು ನೇತೃತ್ವದಲ್ಲಿ ಎಲ್ಲ ನಮ್ಮ ರೈತರು ಏನು ಫೇವರ್ ಇದ್ದೀವಿ ಅವತ್ತು ನೋಡಿ, ನಮ್ಮ ಏನು ಫೇವರಿಸಮ್ ಯಾರ ಕಡೆ ಇದೆ ಏನಿದೆ ಅಂತ ಅಂದ್ಬಿಟ್ಟಿದ್ರೆ ಅವತ್ತು ತಾವೆಲ್ಲರೂ ನಿಜ ಸತ್ಯನ ತಾವೆಲ್ಲರೂ ಬಿತ್ತರಿಸಬೇಕಾಗ್ತದೆ. ಕಾರ್ಯಕ್ರಮ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ನಾವು ಕೂಡ. ಅದೇ ಅವ್ರು ಏನು ಆಪೋಸಿಟ್ ಇದ್ದಾರೆ ಅವ್ರು ಕರೀಲಿ ನಮ್ಮ ಬಾಲಣ್ಣನ, ಅವ್ರ ಸ್ಟೇಜ್ಗೆ ಹೋಗಿ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಕೂಡ ನಾವು ರೆಡಿ ಇದ್ದಾರೆ ನಮ್ಮ ಬಾಲಣ್ಣ ಅವರು. ನಾವು ಇಲ್ಲಿಂದ ಬೈರ್ಮಂಗಲದಿಂದ ಕಂಚಿಗಾರನಹಳ್ಳಿಯಿಂದ ಮನ್ನಗನಹಳ್ಳಿಯಿಂದ ಹೊಸೂರು, ಹಳ್ಳಾಳ್ ಚಂದ್ರ ಹೊಸೂರುವರೆಗೂ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ. ಅವತ್ತು ದಿವಸ ಅವ್ರು ತಾಕತ್ತಿದ್ರೆ ಏನ್ ಮಂಜು ಗಂಡಸ್ಥಾನ ಇದ್ರೆ ಇಲ್ಲೆಲ್ಲ ಕುಡುಕರು ಅಂತ ಹೇಳಿದಾನಲ್ವಾ, ದಯಮಾಡಿ ಬಂದು ಅವನ ವೇದಿಕೆಯಲ್ಲಿ ಇವತ್ತೇನು ನಿಂತಿದ್ದ ಆ ವೇದಿಕೆಯಲ್ಲಿ ಅವನಿರ್ಲಿ, ಅವನಿಗೆ ಹೋಗಿ ಬಾಲಣ್ಣ ಉತ್ತರನ ಆ ವೇದಿಕೆ ಮೇಲೆ ಕೊಡ್ತಾರೆ. ತಾಕತ್ತಿದ್ರೆ ಏ ಮಂಜುಗೆ ಅದು ಬರಕ್ಕೆ ತಮ್ಮ ಮುಖಾಂತರ ಅವತ್ತು ಬಾಲಣ್ಣ ಬರ್ತಾರೆ 4ನೇ ತಾರೀಕಿನ ದಿವಸ. ಅವತ್ತು ಪಾಲಾಯನ ಮಾಡೋಡಬೇಡಿ, ಅವ್ರ ಸ್ಟೇಜ್ಗೆ ಬಾಲಣ್ಣ ಅವ್ರಿಗೆ ಹತ್ತಿಸ್ತೀವಿ, ಅವ್ರ ಸ್ಟೇಜಲ್ಲೇ ಉತ್ತರ ಕೊಡ್ತಾರೆ. ನಮ್ಮ ಸ್ಟೇಜು ಇರುತ್ತೆ, ಅವ್ರ ಸ್ಟೇಜ್ಗೆ ಹತ್ತಿಸ್ತೀವಿ, ನಮ್ಗೇನು ಭಯ ಇಲ್ಲ.